ಹಗೇದನ್ ಜೋಳ ಕಣಜದನ್ ಭತ್ತ ಬಿತ್ತಾಕ ಬರೋದಿಲ್ಲ ಅಂತ್ರಿಪ್ಪ. ಅವೇನೋ ಹುಟ್ಟೋದಿಲ್ಲ ಅಂತ್ರಿ. ಯಾಕಂದ್ರೆ ಗಾಳಿ ಆಡ್ಲಾರ್ದಂಗೆ ಇಟ್ಟಿರ್ತಾರಲ್ರಿ ಅವನ್ನ, ಅದ್ರ ಸಲುವಾಗಂತ. ಅಂದ್ರೆ ಬೀಜಕ್ಕೂ ಉಸಿರೈತಂತ ಆತಲ್ಲ. ನಾವು ನೋಡಿದ್ರೆ ಹಿಂಗೆ ಬೀಜಕ್ಕೆ ತೆಗೆದಿಡುವಂಥ ಕಾಳುಗಳಿಗೆ ವಿಷ ಹಚ್ಚಿಡತ್ತೇವೆ. ಆ ಉಸಿರ್ಲೆ ವಿಷ ಹೋಗಿ ಬೀಜದೊಳಗೆ ಕುಂತಿರ್ಲಿ, ಹೊರಗೆ ಬಂದಿರಬಾರ್ದು ಅನ್ನೋ ಲೆಕ್ಕಕ್ಕೆ. ಮನುಷ್ಯ ಏನು ಮಾಡಲಿಲ್ಲ ಅಂದರೂ ಎಲ್ಲ ಗಿಡಗಳು ಬೆಳೆಗಳು ತಮ್ಮ ಕಾಳು ಅಥವಾ ತಮ್ಮ ಬೀಜ ಕಾಪಾಡ್ಕೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾವ್ರಿ. ಜೋಳ ಸುಂಕ ಮಾಡಿರ್ತೈತಿ, ಕಡ್ಲಿ ಹುಳಿ ಮಾಡ್ಕೊಂಡಿರ್ತೈತಿ. ತೆಂಗಿನಕಾಯಿ ನೋಡ್ರಿ, ಮ್ಯಾಲಿಂದ ಬಿದ್ದರೂ ಬೀಜ ಹೊಡಿಬಾರ್ದು ಅಂತ ಹೇಳಿ ನಾರು ಮಾಡ್ಕೊಂಡಿರ್ತೈತಿ. ಹಂಗೆ ಮಾವಿನ ಹಣ್ಣು ಗಟ್ಟೆನ ಗೊಪ್ಪನೂ ಮಾಡ್ಕೊಂಡಿರ್ತೈತಿ. ಏನ್ರಿಪ್ಪ, ನಮಗೆ ಯಾವ ಕಾಳು ಬೀಜ ಇಟ್ಕೋಬೇಕಾಗಿತ್ತಲ್ಲ, ಅದ್ರ ಜೊತೆ ಬಂದಂಥ ಸುಂಕನೋ ಹುಳಿನೋ. ಅಂದ್ರೆ ಜೋಳಕ್ಕಾದ್ರೆ ಅದ್ರ ಸುಂಕ ಚೂಡಿಸಿಡೋದು, ಕಡ್ಲಿಗಾದ್ರೆ ಅದ್ರ ಹುಳಿ ಕೂಡಿಸಿಟ್ಬಿಟ್ಟಿದ್ರು ಕೆಲಸ ಬಗ್ಗೆ ಇರ್ತೈತಿ. ಬಿಡೋಣ, ಮನ್ಯಾನ ಬೀಜನ ಹೋಗ್ಯಾವ, ಏನು ಕೂಡಿಡೋದೈತಿ ಏನು. ಈ ಬೀಜ ಅನ್ನೋದು ಒಂದು ಟೈಮ್ ಬಾಂಬ್ ಇದ್ದಂಗೆ ರೀ. ಇದು ಹೆಂಗಂದ್ರೆ ಒಂದು ಹಣ್ಣೊಳಗೆ ಎಷ್ಟು ಬೀಜ ಅದಾವಂತ ಎಣಿಸ್ಬೋದ ಹೊರತು ಒಂದು ಬೀಜದ್ಲೆ ಎಷ್ಟು ಹಣ್ಣು ಆಗ್ತಾವಂತ ಹೇಳೋಕ್ಕಾಗ್ತೈತನ್ರಿ. ಇಂಥ ತಾಕತ್ತಿರೋ ಬೀಜ ನಿಮ್ಮ ಮನ್ಯಾಗ ನಿಮ್ಮ ಕೈಯಾಗಿರ್ಬೇಕು, ಏನು ಬೇರೆದವ್ರ ಕಡೆಯಿಂದ ತೊಗೊಂಡು ಬರೋಂಗಿರ್ಬೇಕು.